ಕೆಲಸ ಮಾಡುವಾಗ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನು ತಲೆ ಒಳಗೆ ಕೆಲಸ ಬಿಟ್ಟು ಇನ್ನೇನು ಇರಬಾರ್ದು, ಮಾಡ್ಕೊಂಡು ಹೋಗ್ತಾ ಇರಬೇಕು. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ಬೇಕು. ನೀವು ಓದದೇ ಇರಬೇಡಿ, ಕಷ್ಟಪಡಿ, ಓದಿ. ನೀನು ರ್ಯಾಂಕ್ ಬರಬೇಕು ಅಂತಿಲ್ಲ, ನೀನು ಸೆಕೆಂಡ್ ರ್ಯಾಂಕ್ ಆದರೂ ಬಾ, 10th ರ್ಯಾಂಕ್ ಆದರೂ ಬಾ, ರ್ಯಾಂಕ್ ಬರದೇ ಇದ್ದರೂ ಪರವಾಗಿಲ್ಲ, ಅಕಸ್ಮಾತ್ ಫೇಲ್ ಆದರೂ ಪರವಾಗಿಲ್ಲ, ಓದ್ತಾ ಹೋಗಿ. ನಿಮ್ಮ ಪಾಡಿಗೆ ನೀವು ಮಾಡೋ ಎಫರ್ಟ್ ಹಾಕ್ತಾನೇ ಇರಿ. ಯಾವತ್ತೂ ಒಂದು ದಿನ ನಿಮಗೆ ಗೊತ್ತಾಗತ್ತೆ ಇದು ಏನು ರಹಸ್ಯ ಅಂತ. ನನಗಿವಾಗ ಅನ್ನಿಸ್ತಾ ಇದೆ, ಯಾರಾದರೂ ನೋಡಲಿ ನೋಡದೇ ಇರಲಿ, ಯಾರಾದರೂ ಕಾಮೆಂಟ್ ಮಾಡಲಿ ಮಾಡದೇ ಇರಲಿ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಒಳಗಡೆ ಕೆಲಸ ಮಾಡಿಸುತ್ತೆ. ಆವಾಗ ನಮ್ಗೆ ಯಾವ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಭಗವಂತನ ಶಕ್ತಿನೇ ಕೆಲಸ ಮಾಡಿಸುತ್ತೆ. ಯಾವುದೋ ಒಂದು ಎಕ್ಸ್ಟ್ರಾ ಎನರ್ಜಿ ಅಂದರೆ ಡಿವೈನ್ ಫೋರ್ಸ್, ಅದು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ, ಅದಕ್ಕೆ ಒಳಪಟ್ಟು ನಾವು ಕೆಲಸ ಮಾಡಿದಾಗ ನಮ್ಮಲ್ಲೇ ಏನೋ ಒಂದು ವಿಶೇಷವಾದ ಒಂದು ಅನುಭವ ಆಗ್ತಾ ಬರುತ್ತೆ. ಅದು ಮಕ್ಕಳಿಂದ ಆಗಬೇಕು. ಯಾಕೆಂದರೆ 5 ವರ್ಷದ ಒಳಗೆ ಮಕ್ಕಳು ಕಂಪ್ಲೀಟ್ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ನ ವೈರಿಂಗ್ ಆಗ್ತಾ ಇರುತ್ತೆ. ಆಮೇಲೆ ಅವ್ರು ಕಲಿಯೋದು ಏನೂ ಇಲ್ಲ, 1% ಇಲ್ಲ. ಅವ್ರು ಕಲಿಯೋದೆಲ್ಲ 5 ವರ್ಷದ ಒಳಗೆ ಕಲಿತಾರೆ. ಅದಕ್ಕೆ ಆ ಮಕ್ಕಳಿಗೆ ಹೇಳ್ಬೇಕು, ನೀನೇನು ಮಾಡ್ತೀಯ ಖುಷಿಯಿಂದ ಮಾಡು. ಇದೇ ಥರನೇ ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೆ 5 ವರ್ಷದಲ್ಲಿ ಅವರು ಟ್ಯಾಲೆಂಟ್ ಏನಿದೆ, ಅವ್ರ ಪೊಟೆನ್ಷಿಯಲ್ ಏನಿದೆ, ಫುಲ್ ಪೊಟೆನ್ಷಿಯಲ್ ಹೊರಗಡೆ ಬರೋಕ್ಕೆ ಸಾಧ್ಯ. ನಾವು ಆ ಥರ ಟ್ರೈನಿಂಗ್ ಕೊಡುವಂಥ ಸ್ಕೂಲ್ಸು ತುಂಬ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ. ಮಾಡೋದ್ರಲ್ಲಿ ಗಮನ ಇಡಿ ಅಷ್ಟೇ. ಪ್ರತಿಫಲ ಅಪೇಕ್ಷೆ ಕಂಪ್ಲೀಟ್ ಇಲ್ಲದೆ ಮಾಡೋ ಹಾಗೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಬಿಡ್ಬೇಕು. ಯಾಕೆಂದರೆ ಅವರಿಗೆ ಪ್ರಶಂಸೆ ಬೇಡ, ಏನು ಅದರಲ್ಲಿ ಏನಿದೆ ಅಂತ ಅದನ್ನು ಡೈರೆಕ್ಟಾಗಿ ಹೇಳದೇ ಇದ್ದರೂ ಅವ್ರು ಎಂಜಾಯ್ ಮಾಡಿಬಿಡಬೇಕು ಕೆಲಸದಲ್ಲಿ. ಅವಾಗೆಲ್ಲ ಫ್ಯಾಂಟಾಸ್ಟಿಕ್ಕಾಗಿ ಅವರು ವ್ಯಕ್ತಿತ್ವ ವಿಕಾಸ ಆಗುತ್ತೆ.